ಇಷ್ಟು ವರ್ಷ ನಾನು ಅಲ್ಲಿ ಕೂತ್ಕೊಳ್ತದೆ, ಯಾಕೆಂದರೆ 25 ವರ್ಷಗಳ ಕಾಲ ಸಹ ನಾನು ಜರ್ನಲಿಸ್ಟಾಗಿ ಕೆಲಸ ಮಾಡಿದ್ದೆ. ಇದು ನಾನು ಯೋಗ್ಯತೆಯಿಂದ ಬಂದಿದ್ದಲ್ಲ, ಇಲ್ಲಿಗೆ ಬಹುಶಃ ಯೋಗದಿಂದ ಬಂದಿದ್ದು. ಆಮೇಲೆ ಈ ಕ್ರೇಜಿ ಬ್ರಹ್ಮ ಯಾಕೆ ಮಾಡಬೇಕು ಅಂತ ಹೇಳಿ ನಮ್ಮ ಟೀಮ್ ನಡೆಸಿದ್ದಾರೆ ಮಾತ್ರ ಅಲ್ಲ, ಕಳೆದ 3 ವರ್ಷಗಳಿಂದ ನಮ್ಮದು ಕೋರ್ ಟೀಮ್ ಇದೆ. ಏನಕ್ಕೆ ಅನಿಸ್ತು ಅಂತಂದರೆ, ಈ 10-15 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ನಿಮಗೆ ಜೋಡಿ ದಾಟದ ಮೇಲೆ. ನಾವು ಯಾವುದೇ ಪಾರ್ಟಿಗೆ ಹೋಗಲಿ, ಯಾವುದೇ ಪಿಕ್ನಿಕ್ಗೆ ಹೋಗಲಿ, ಅಥವಾ ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗಲಿ, ಎಷ್ಟೇ ಹೊಸ ಸಿನಿಮಾಗಳು ಬಂದಿದ್ರು ಕೂಡ, ಸೂಪರ್ ಹಿಟ್ ಆಗಿದ್ರು ಕೂಡ, ಎಲ್ಲಿ ಹೋದರೂ 10 ಸಾಂಗಲ್ಲಿ 3-4 ಹಾಡುಗಳು ರವಿ ಸರ್ ಮತ್ತು ಹಂಸಲೇಖ ಸರ್ದು ಇದ್ದೇ ಇರ್ತಾ ಇತ್ತು. ಇಟ್ ವಾಸ್ ಮ್ಯಾಂಡೇಟರಿ. ಸೊ ನಮಗನ್ಸಿದ್ದು ಇಟ್ ವಾಸ್ ಎವರ್ಗ್ರೀನ್ ಸಾಂಗ್ಸ್. ಅದನ್ನು ನಾವು ರೀಕ್ರಿಯೇಟ್ ಮಾಡಬೇಕು ಅಂತೇಳಿ, ದೃಶ್ಯದಲ್ಲಾಗಲಿ ಪದಗಳಲ್ಲಾಗಲಿ ಬಹುಶಃ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಆ ಕಾಲದಲ್ಲಿ ನಾವು ಏನು ನೋಡಿದ್ವಿ ಮತ್ತು ಈ ಕಾಲದವ್ರು ಏನು ನೋಡಿಲ್ಲ, ವಿ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್. ಮತ್ತು ಸುಮಾರು ಜನ ಹೇಳಿದರು, ಈ ಕ್ರೇಜಿ ಬ್ರಹ್ಮ ಆಗತ್ತಾ ಇಲ್ವಾ ಯೋಚನೆ ಮಾಡಿ ಅಂತೇಳಿ. ನಮಗೂ ಅನಿಸಿತ್ತು. ಫಸ್ಟ್ ಮೀಟಿಂಗಲ್ಲಿ ರವಿ ಸರ್ ಹೇಳಿದ್ರು, ಈ ಥರ ಸುಮಾರು ಜನ ಬಂದು ಹೋದ್ರು, ಅದು ಆಗಲ್ಲ ಹೋಗಲ್ಲ ಬಿಡಿ ಅಂತೇಳಿ. ಹಂಸಲೇಖ ಸರ್ ಬಹುಶಃ ಅದೇ ಥರ ಮಾತಾಡಿದ್ರು. ಬಟ್ ನಾವು ಪಟ್ಟು ಹಿಡಿದು ಒಂದು 3 ಮೀಟಿಂಗ್ ರವಿ ಸರ್ ಜೊತೆ, ಒಂದು 3 ಮೀಟಿಂಗ್ ಹಂಸಲೇಖ ಸರ್ ಜೊತೆ ಆದಮೇಲೆ ರವಿ ಸರ್ ಒಂದು ಮಾತು ಹೇಳಿದ್ರು, ಇಲ್ಲ ರಾಜುನ ಕರ್ಕೊಂಬನ್ನಿ ಮನೆಗೆ ಅಂತೇಳಿ. ಅವರು ಪ್ರೀತಿಯಿಂದ ಹಂಸಲೇಖ ಸರ್ ಗಂಗರಾಜನ ರಾಜು ಅಂತ ಹೇಳಿದ ತಕ್ಷಣ ಹಂಸಲೇಖ ಸರ್ ಭಾಳ ಖುಷಿಯಾದರು. ಇಲ್ಲ ಬರ್ತೀನಿ, ನಮ್ಮ ಯಜಮಾನರು ಅಂತೇಳಿ. ನನಗೆ ಇವತ್ತು ಮೈ ರೋಮಾಂಚನ ಆಗುತ್ತೆ. ಆ ಒಂದು 45 ನಿಮಿಷಗಳ ಕಾಲ ರವಿ ಸರ್ ಮನೆಯಲ್ಲಿ ಹಂಸಲೇಖ ಸರ್ ಮತ್ತು ರವಿಚಂದ್ರನ್ ಅವರ ಸಂಭಾಷಣೆ ಇತ್ತಲ್ಲ, ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಗಿನ ಕಾಲದ ಸಿನಿಮಾ, ಆಗಿನ ಕಾಲದ ದೃಶ್ಯ ಸಂಯೋಜನೆ, ಇವರ ಸಾಹಿತ್ಯ ಇರ್ಬೋದು, ಪಿಕ್ಚರೈಸ್ ಮಾಡಿದಿರ್ಬೋದು, ಟಿಕೆಟ್ ಕಲೆಕ್ಷನ್ಸು, ಪ್ರತಿಯೊಂದು ಎಷ್ಟು ಚೆನ್ನಾಗಿ. ಬಹುಶಃ ಅದನ್ನೇನಾದ್ರು ಡಾಕ್ಯುಮೆಂಟ್ರಿ ಮಾಡಿದರೆ, 45 ನಿಮಿಷಗಳ ಕಾಲದ ಡಾಕ್ಯುಮೆಂಟ್ರಿ ಮಾಡಿದರೆ, ನಾವು 90ರ ದಶಕದ ಕನ್ನಡ ಚಿತ್ರರಂಗ ಹೆಂಗಿತ್ತು, ಇವರ ಕೊಡುಗೆ ಏನಿತ್ತು ಅಂತ ಹೇಳಿ ನಾವು ಅದರಿಂದಲೇ ತಿಳ್ಕೊಬೋದಾಗಿತ್ತು. ಮತ್ತು ಕ್ರೇಜಿ ಬ್ರಹ್ಮ ಟೈಟಲ್ ಏನಕ್ಕೆ ಬಂದಿತ್ತು ಅಂತಂದರೆ, ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅಂತ ಒಂದು ಪದ ಇದೆ. ಯಾವಾಗ ಭಗವಂತನ ತಲೆ ಕೆಡುತ್ತೆ, ಅವನು ಈ ಯೂನಿವರ್ಸ್ ಸೃಷ್ಟಿ ಮಾಡ್ದ ಅಂತೇಳಿ, ಆ ಸಂದರ್ಭದಲ್ಲಿ ಬಹುಶಃ ಇವ್ರನ್ನೂ ಸೃಷ್ಟಿ ಮಾಡ್ದ ಅಂತೇಳಿ. ಯಾಕೆಂದರೆ ಇವ್ರಿಗಿರೋ ಕ್ರೇಜಿ ಐಡಿಯಾಗಳು ಬಹುಶಃ ನಾವು ಆಲೋಚನೆಗೆ ನಿಲ್ಕದ್ದು ಮತ್ತು ಅದನ್ನು ತೆರೆ ಮೇಲೆ ತರೋದು ಮತ್ತು ಅಕ್ಷರಗಳಲ್ಲಿ ಮೂಡಿಸೋದಿದೆಯಲ್ಲ, ಅದು ಭಾಳ ಕಷ್ಟ. ಮತ್ತು ಎರಡನೇದಾಗಿ ನಾವು ಹೇಳಲೇಬೇಕಾಗಿರೋ ವಿಷಯ ಏನು ಅಂತಂದರೆ, ಈಗ ಇದು ಸಕಾಲ ಅನಿಸುತ್ತೆ ಇದನ್ನು ಪ್ರಸ್ತಾಪ ಮಾಡೋದಕ್ಕೆ. ಕಳೆದ 4-5 ದಿವಸಗಳಿಂದ ಒಂದು ಹಾಡಿನ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ನಮಗನ್ಸೋದು, ಈ ಥರ ಹಾಡುಗಳನ್ನ ಹಂಸಲೇಖ ಸರ್ ಸಾಕಷ್ಟು ಕೊಟ್ಟಿದ್ದಾರೆ, ಆಯಿತಾ. ಇಂಥ ಹಾಡುಗಳ ಹಿಂದೆ ಮುಂದೆ ಒಂದು ಪದ ಹತ್ತಲ ಕಡೆ ಇತ್ತ ಕಡೆ ಹೋಗಿದ್ರು ಕೂಡ ಇವರು ಸೆರಗನ್ನ ಜಾರಿಸಿದ್ದಾರೆ, ಅವರೆಲ್ಲ ತೊಟ್ಟಿಸಿದ್ದಾರೆ. ಆದರೆ ಅವರ ಪದಗಳು ಹೆಂಗಿರ್ತಾ ಇತ್ತು ಅಂತಂದರೆ, ಎಲ್ಲೂ ಕೂಡ ನಿಮಗೆ ರಸಿಕತೆ ಮತ್ತು ಕಾಮದ ದಾಟಿ ಬರ್ತಾ ಇಲ್ಲ. ಮತ್ತು ರವಿಚಂದ್ರನ್ ಸರ್ ಒಂದು ಫ್ರೇಮು ಹತ್ತಲ ಕಡೆ ಇತ್ತಲ ಇಟ್ಟಿದ್ರೆ ಅದು ಬೇರೆ ಥರ ಆಗ್ಬಿಡ್ಬೇಕು, ಆಯಿತಾ. ಸೊ ಅಲ್ಲ ಸರ್, ದಟ್ ಶುಡ್ ಬಿ ಡಾಕ್ಯುಮೆಂಟ್. ಯಾಕೆಂತಂದರೆ ಆಗಿನ ಕಾಲದ ಟಾಪ್ ಮೋಸ್ಟ್ ಹೀರೋಯಿನ್ಗಳು ಇವತ್ತು ಹೆದರ್ತಾರೆ ಹೀರೋಗಳ ಜೊತೆ ಬರ್ಬೇಕು ಆ್ಯಕ್ಟ್ ಮಾಡೋಕ್ಕೆ ಅಂತ. ಸಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತೇಳಿ ಆಗಿನ ಕಾಲದ ಹೀರೋಯಿನ್ಗಳು ಅವರ ಅಮ್ಮಂದರು ಎಸ್ಪೆಷಲಿ ಆ ಮಗಳನ್ನ ತಗೊಳ್ಳಿ ಅಂತೇಳಿ ಇವ್ರು ಮನೆ ಬಾಗಿಲಿಗೆ ಬರ್ತಾಯಿದ್ರು. ಅಂದರೆ ಅಷ್ಟು ಚೆನ್ನಾಗಿ ಹೆಣ್ಣುಮಕ್ಕಳನ್ನ ಪೋಷಣೆ ಮಾಡ್ತಾಯಿದ್ರು. ಮತ್ತು ಅವ್ರ ಸಾಹಿತ್ಯ ಮತ್ತು ಸಂಗೀತ, ಅದಕ್ಕೆ ನಮ್ಮದು ಟ್ಯಾಗ್ಲೈನ್ ಇರುತ್ತೆ, ವೇರ್ ಮ್ಯಾಜಿಕ್ ಮ್ಯೂಸಿಕ್ ಮೀನ್ಸ್ ಮ್ಯಾಜಿಕ್ ಅಂತೇಳಿ. ನನಗೆ ಇನ್ನೊಂದು ಭಾಳ ಖುಷಿ ಅನಿಸೋದು ಅಂತಂದರೆ, ವ್ಯಾಲೆಂಟೈನ್ಸ್ ಡೇ ದಿವಸ ನಾವು ಮಾಡಬೇಕಿತ್ತು, ಫೆಬ್ರವರಿ 14. ಯಾಕೆಂದರೆ ಪ್ರೀತಿಗೆ ಹೊಸ ಭಾಷ್ಯ ಬರೆದ ಜೋಡಿ ನೋಡಿ ಇವರು ಸಾಕಷ್ಟು ಕಾರಣಗಳಿಂದ ಆಗಲಿಲ್ಲ. ನಮ್ಗೆ ಇನ್ನೊಂದು ಒಳ್ಳೆ ಡೇಟ್ ಸಿಕ್ತು, ಯಾವುದಂದ್ರೆ ಮೇ 30. ಮೇ 30 ಯಾವುದು ಅಂದರೆ ರವಿ ಸರ್ದು ಅವತ್ತು ಹುಟ್ಟುಹಬ್ಬ. ಸೊ ಪ್ರೀತಿಗೆ ಹೊಸ ಬಣ್ಣ ಕಟ್ಕೊಟ್ಟ ರವಿ ಸರ್ನ ಜನ್ಮದಿನಕ್ಕೆ ನಾವು ಇಟ್ಸ್ ಎ ಟ್ರಿಬ್ಯೂಟ್ ಇಬ್ಬರಿಗೂ. ಅವ್ರು ಏನೇನು ಕೆಲಸವನ್ನು ಮಾಡಿದ್ರು ಅದನ್ನು ಮುಂದಿನ 50 ವರ್ಷಗಳ ಕಾಲ ನಾವು ಸ್ಥಿರಸ್ಥಾಯಿಯಾಗಿ ಕನ್ನಡ ಜನತೆಗೆ, ಈಗ ನಮ್ಮ ಜನ್ರೇಷನ್ ನಾವು ಸಿನಿಮಾಗಳು ನೋಡಿದ್ದೀವಿ, ಬಟ್ಟೆ ಹಾಕೊಂಡು ಟಿಕೆಟ್ ತಗೊಂಡು ನೋಡಿದ್ದೀವಿ. ಆಮೇಲೆ ಇನ್ನೊಂದು ಬಹುಶಃ ಹೇಳಲೇಬೇಕು, 90ರ ದಶಕದಲ್ಲಿ ಜನಸಂಖ್ಯೆ ಏನಾರ ಕರ್ನಾಟಕದಲ್ಲಿ ಜಾಸ್ತಿ ಆಗಿದ್ರೆ ಇವರಿಬ್ಬರಿಂದನೇ ಆಗಿರುತ್ತೆ ಅಲ್ಲ. ಅದಕ್ಕೆ ಕಾರಣ ಇದೆ, ಯಾರು ಪ್ರೀತಿ ಪ್ರೇಮ ಮಾಡಬಾರ್ದು ಅಂದ್ಕೊಂಡಿದ್ರು ಒಂದು ಸಿನಿಮಾಗೆ ಹೋಗಿ ಬಂದರೆ ಅಲ್ಲಿ ನೋಡಿ ಶುರು ಮಾಡೋದು, ಆಯಿತಾ. ಇದು ಒಂದು.
ಎರಡನೇದು ಮದುವೆಗೆ ಒಂದು ಮಗು ಸಾಕು ಅಂದ್ಕೊಂಡು ಸುಮ್ಮನಿದ್ದವರು ಸಿನಿಮಾ ನೋಡಕ್ಕೆ ಬಂದ ತಕ್ಷಣ ಇವ್ರಿಬ್ರು ಬಿಡ್ತಾರೆ ಅವರು. ಇದು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಮದುವೆ ಆಯಿತು, ಮಕ್ಕಳಾಯಿತು, ವೈರಾಗ್ಯ ಆಯಿತು, ಡೈವರ್ಸ್ಗೆ ಹೋಗ್ತೀವಿ ಅಂತಂದ್ರೆ ಅಲ್ಲೂ ಬಿಡಲ್ಲ ಮನೆ ದೇವರು. ತಪ್ಪಾಯಿತು ಒಪ್ಕೊಳ್ತೀನಿ ಮುಗಿಸೋಣ. ಸೊ ಹಾಗಾಗಿ ತಮಾಷೆಗೆ ಹೇಳಿದೆ, ಬಟ್ ಆದರೆ ಒಂದು ಪ್ರೀತಿನ, ಪ್ರೇಮವನ್ನ, ಒಂದು ಸಂಸಾರವನ್ನ ಒಂದು ಪೂರ್ಣವಾಗಿ ಒಂದು ಬಾಕ್ಸಲ್ಲಿ ಇಟ್ಟು ಮನರಂಜನೆ ರೂಪದಲ್ಲಿ ಕೊಡೋದು ಅಷ್ಟು ಸುಲಭ ಆಗುತ್ತೆ. ಸೊ ನಮಗೆ ಭಾಳ ಖುಷಿ ಇದೆ. ಮೇ 30ನೇ ತಾರೀಕು ಇಡೀ ಭಾರತ ತಿರುಗಿ ನೋಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹುಶಃ ಕನ್ನಡ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದೇ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ದೇಶದ ನಾನಾ ಭಾಗಗಳಿಂದ ಸಾಕಷ್ಟು ಕಲಾವಿದರು ಬರ್ತಾ ಇದ್ದಾರೆ. 15 ಹಾಡುಗಳಿರ್ತವೆ, 5 ಸಾಂಗ್ಸ್ ಇರ್ತವೆ. ಸೆಟ್ಟು ಕೂಡ ಅಷ್ಟೇ, ರವಿ ಸರ್ ಅಷ್ಟು ಮ್ಯಾಚ್ ಮಾಡೋಕ್ಕಾಗ್ತಿರೋ ಹೌದು 100 ಜನಕ್ಕಿಂತ ಜಾಸ್ತಿ ಇರ್ತಾರೆ. ಹರಿಹರನ್ ಸಾರಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾರೆ. ಡೋಂಟ್ ವಾಂಟ್ ಟು ರಿವೀಲ್. ಆಮೇಲೆ ಸ್ಟೇಜು ಅಷ್ಟೇ, ಅಲ್ಲಿ ಜೀಪ್ ಬರುತ್ತೆ, ಕುದುರೆ ಬರುತ್ತೆ, ಬೈಕ್ ಬರುತ್ತೆ, ಹೀರೋಯಿನ್ಗಳು ಬರ್ತಾರೆ, ಆಯ್ತಾ. ಸೊ ಹಾಗಾಗಿ ಮೇ 30 ಐ ಥಿಂಕ್ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಇವು ನೆಟ್ಕೊಂಡು ನಾವೊಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಇಷ್ಟು ವರ್ಷ ನಾನು ಪೆನ್ ಇಟ್ಕೊಂಡಿದ್ದೆ, ಈಗ ಮೈಕ್ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.